ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ಗೆ ನಾನು ಬೆಳಗ್ಗೆ ಎದ್ದು ತಿನ್ನಿ ಮಾಡಿ ಹೋಗಿದ್ದೆ ಇವತ್ತು ತೋಟಕ್ಕೆ ಸಂತೆ ಔಷಧಿ ಹೊಡಿಬೇಕಿತ್ತು. ಬರ್ತಿದ್ದಾಗೆ ಒಂದು ಲಾರಿ ಅಡ್ಡ ನಿಂತ್ಕೋತು. ಆ ಲಾರಿ ಕ್ರಾಸ್ ಮಾಡಿ ಔಷಧಿ ಹೊಡೆಯಕ್ಕೆ ಹೋದೋ. ಇದೇ ಫ್ರೆಂಡ್ಸ್ ಕಳೆನಾಶಕ ಆಲೂಗೆಡ್ಡೆಗೆ. ಇಲ್ಲ ಆಲೂಗೆಡ್ಡೆ ಹಾಕಿ ಒಂದು 3 ದಿನದಲ್ಲಿ ಇಲ್ಲ 4 ದಿನದಲ್ಲಿ ಹೊಡಿಬೇಕು. ಮತ್ತು ನಾವು ಹೋಗಿ ಔಷಧಿ ಎಲ್ಲ ಕಲಿಸ್ಕೊಂಡು ಒಂದು ಡಬ್ಬಿಗೆ ಹಾಕೋಣ. ನಾವು ತಂದಿದ್ದು ಎಷ್ಟು ಬಿಂದಕ್ಕಪ್ಪ ಅಂದ್ರೆ ಒಂದು 10 ಬಿಂದಕ್ಕೆ ಬಂದಿದ್ದವು ಫ್ರೆಂಡ್ಸ್. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಕಲರ್ ಬಂತು ಫ್ರೆಂಡ್ಸ್ ಔಷಧಿ. ಇವಾಗ ಹೊಡಿಬೇಕು, ಎತ್ಕೊಂಡು ಹೋಗ್ತಾ ಇದ್ದೀನಿ. ಬೆಡ್ಡೆಲ್ಲ ಪೂರ್ತಿ ನೀರು ಮಾಡಿ ಆಮೇಲೆ ಹೊಡಿಬೇಕು, ಇಲ್ಲಾಂದರೆ ಕಳೆ ಹೋಗಲ್ಲ. ಇವಾಗ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ದು. ಇವತ್ತು 10 ಬಿಂದಿಗೂ ನಾನೇ ಹೊಡ್ತೀನಿ ನೀರನ್ನ. ಇಲ್ಲಿ ಹೊಡಿತಾ ಇದ್ದೀನಿ. ಹೊಡಿಬೇಕಾದ್ರೆ ಮಾಸ್ಕ್ ಹಾಕೋಬೇಕು ಮುಖಕ್ಕೆ, ಇಲ್ಲಾಂದರೆ ಧೂಳು ಬರುತ್ತೆ. ಧೂಳು ಅಂದರೆ ಔಷಧಿದು. ಎಲ್ಲ ಔಷಧಿ ಹೊಡೆದ್ಮೇಲೆ ಈ ಥರ ಆಟಾಡ್ತಿದ್ದೆ, ಯಾಕಂದರೆ ಮಿಚ್ಚಾಗಿತ್ತು ಔಷಧಿ. ನಂತರ ನಾವು ಹೋಗಿದ್ದೆ ತೆಂಗಿನ ಸಸಿ ನೀರು ಒಯ್ಯಬೇಕಿತ್ತು. ಅವತ್ತಿಂದ ಮಳೆ ಹೋಯ್ತು ಅಂದ್ಬಿಟ್ಟು ಕಾಯ್ಕಕ್ಕೆ ಹೋಗ್ತಿದ್ದು, ಮಳೆ ಹೊಯ್ನಿಲ್ಲ. ಮತ್ತು ತೆಂಗಿನ ಮರಗಳೆಲ್ಲ ನೀರು ಉತ್ಬಿಟ್ಟು ಅವಕ್ಕೆಲ್ಲ ಪಾತಿ ಮಾಡಿ ನೀರು ಇರಬೇಕು, ಇಲ್ಲಾಂದರೆ ರೋಡ್ಗೆ ಹೋಯ್ತದೆ ನೀರು. ನಾವು ಅಪ್ಪ ಎಲ್ಲಕ್ಕೂ ಇದ್ದಾಯಿತು, ನಾನು ಹಿಡ್ಕೊ ಕೊಡ್ತಾಯಿದ್ದೆ. ಮತ್ತು ತೆಂಗಿನ ಮರಕ್ಕೆಲ್ಲ ನೀರು ಉದ್ಬಿಟ್ಟು ನಾವು ಹೋಗಿದ್ದೆ ಮೇವು ಕುಯ್ಯೋಕ್ಕೆ. ಮೇವು ಕೂದು ಮಾಡ್ಬಿಟ್ಟು ತೆಂಗಿನ ಮರಕ್ಕೆ ನೀರು ಒಯ್ತಿದ್ದೆ. ನಮ್ಮ ಅಪ್ಪ ಬಂದು ಕೂದಿತ್ತು. ಮತ್ತು ಇದನ್ನ ನಮ್ಮ ರಥಕ್ಕೆ ಕಟ್ಕೊಂಡು ನಾವು ಹೋಗಿದ್ದೆ ನಮ್ಮ ಮನೆಗೆ. ಇವತ್ತು ಒಂದು 50 kg ಬರ್ತವೆ ಫ್ರೆಂಡ್ಸ್. ಮತ್ತು ಮಧ್ಯ ರೋಡ್ಲಿ ಬಂದು ಗಾಡಿ ಬಿದ್ದೋಯ್ತು. ನಂತರ ಗಾಡಿನೆಲ್ಲ ಎತ್ಕೊಂಡು ನಾವು ಹೋಗಿದ್ದೆ ನಮ್ಮ ಮನೆಗೆ, ಯಾಕಂದರೆ ಇವತ್ತೊಂದು ತೊಟ್ಲು ಶಾಸ್ತ್ರ ಇತ್ತು ನಮ್ಮೂರದು. ಅದಕ್ಕೆ ಊಟ ಮಾಡೋಕ್ಕೆ ಹೋಗ್ಬೇಕಿತ್ತು. ನಮ್ಮ ಅಳಿಯ ನಾನು ಇಬ್ಬರು ಹೋಗಿದ್ದು. ಮತ್ತು ಊಟನೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ನಮ್ಮ ದೇವಸ್ಥಾನಕ್ಕೆ, ಯಾಕಂದರೆ ನಾಳೆ ನಮ್ಮ ದೇವಸ್ಥಾನದ ಪುನರಾರಂಭ. ಅಂದರೆ ಎಲ್ಲ ಪೇಂಟ್ ಎಲ್ಲ ಹೊಸ್ದಾಗಿ ಮಾಡಿಸಿದ್ದಾರೆ ನಮ್ಮ ದೇವಸ್ಥಾನಕ್ಕೆ ಇವಾಗ. ಅದಕ್ಕೆ ಪುನಃ ಹೊಸದಾಗಿ ಸಂರಕ್ಷಣೆ ಮಾಡ್ತಾಯಿದ್ದಾರೆ. 2 ದೇವಸ್ಥಾನ ಇದೆ ಫ್ರೆಂಡ್ಸ್ ಊರಲ್ಲಿ. ಮತ್ತು ಎಲ್ಲ ವಿಗ್ರಹಗಳನ್ನೆಲ್ಲ ನಮ್ಮೂರು ತಾಂಡಪ್ಪನವರು ತೊಳಿತಾ ಇದ್ರು. ಅವ್ರ ಜೊತೆ ಸಹಾಯ ಮಾಡೋಕ್ಕೆ ನಮ್ಮೂರು ಹುಡುಗರು ಎಲ್ಲ ಹೋಗಿದ್ದರು. ನಮ್ಮೂರು ದೇವಸ್ಥಾನದೊಳಗೆ ಇಷ್ಟು ವಿಗ್ರಹಗಳಿವೆ ಫ್ರೆಂಡ್ಸ್. ಇದೆ ನಮ್ಮ ದೇವಸ್ಥಾನದ ಒಳಗಡೆ ಜಟೇಶ್ವರ ಸ್ವಾಮಿ ಸನ್ನಿಧಿ ಅಂತ. ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ಯಾಕಂದರೆ ನಾಳೆ ಹೊಸದಾಗಿ ಎಲ್ಲನೂ ಹಾಕ್ತಾರೆ ಅಲ್ಲಿಗೆ. ಮತ್ತು ದೇವಸ್ಥಾನ ಸುತ್ತ ಬಿಡೋಕ್ಕೆ ಲೈಟು ಮತ್ತು ಸೌಂಡ್ ಬಾಕ್ಸು ಸ್ಪೀಕರು ಎಲ್ಲ ಬಂದಿತ್ತು. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ದೇವಸ್ಥಾನ ಮುಂಭಾಗ ಎಲ್ಲ ಪೇಂಟ್ ಎಲ್ಲ ಹೊಸ್ದಾಗಿ ಮಾಡಿಸಿದ್ದಾರೆ. ಆವಾಗಲೇ ಸೌಂಡ್ ಬಾಕ್ಸ್ ಎಲ್ಲ ಫಿಟ್ ಮಾಡಿ ಸಾಂಗ್ ಹಾಕ್ತಿದ್ದಾರೆ ನಮ್ಮೂರವರು. ಇನ್ನೂ ಲೈಟ್ ಅರೇಂಜ್ ಮಾಡ್ತಾ ಇದ್ದಾರೆ. ಎಲ್ಲ ದೇವಸ್ಥಾನ ಮುಂಭಾಗ ಎಲ್ಲ ತೆಂಗಿನ ಗರಿ ಎಲ್ಲ ಹೆಣ್ಗಳು ಕಟ್ಟಿದ್ದಾರೆ ಹೊಸ್ದಾಗಿ. ಎಲ್ಲ ಐಕ್ಳೆಲ್ಲ ಕುಣಿತಾ ಇದ್ದಾವೆ ನಮ್ಮೂರು. ಎಲ್ಲ ಸಾಂಗ್ ಹಾಕಿದ್ದೀವಿ ಎಲ್ಲ ಐಕ್ಳು ಕುಣಿಯೋಕ್ಕೆ. ಮತ್ತು ನಮ್ಮ ದೇವಸ್ಥಾನ ಸುತ್ತ ನಮ್ಮ ಬಸವಣ್ಣ ಅವ್ರದ್ದು ಬಾವುಟ ಬಿಡಬೇಕು. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಬಸಪ್ಪ, ಅಲ್ಲಿ ಮಾರಮ್ಮನ ಗುಡಿ. ಎಲ್ಲ ಬಾವುಟನೆಲ್ಲ ಬಿಡ್ತಾ ಇದ್ದೀವಿ ಇವಾಗ. ಮತ್ತು ಒಂದು ಬಾವುಟ ತಂದಿದ್ದು ನಾನೇ ಕಟ್ತಾ ಇದ್ದೀನಿ ನೋಡಿ. ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ, ದಾನ ಧರ್ಮ ಒಂದೇ ನನ್ನ ಜೀವವೆಂದ. ಕುಲ ಮತಗಳನ್ನು ಸಮ ಎಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣಕಲಿ
ಇವನು ರಣ ಹುಲಿ ಇವನು ರಣ ಪಡೆಗಳಿಗೆ ಅಧಿಪತಿ ಇವನು ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಗಲ್ಲು ಗಲ್ಲೆಡುತ್ತಾ ದೋಸ್ತಿ ಗಲ್ಲು ಗಲ್ಲೆಡುತ್ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆಡುತ್ತಾ. ಯಾಹೂ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಮತ್ತು ಇವಾಗ ನಮ್ಮ ದೇವಸ್ಥಾನ ಸುತ್ತ ಲೈಟ್ ಅರೇಂಜ್ಮೆಂಟ್ ಮಾಡಾಯಿತು. ಹೇಗಿದೆ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ಲವ್ ಯು, ಬಾಯ್ ಬಾಯ್.